ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. 2024ಕ್ಕೆ ನಾವೆಲ್ಲರೂ ಬಂದಿದ್ವಿ. 2024ರಲ್ಲಿ ನಾನು ಮಾತಾಡುವಂಥದ್ದು ಬಣ್ಣದ ಬಗ್ಗೆ ಮಾತನಾಡ್ತೀನಿ. ಬಣ್ಣ ಸಿಕ್ಕಾಬಟ್ಟೆ ನಿಮಗೆ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮನುಷ್ಯನ ಬಣ್ಣ ನಾನು ಮಾತಾಡೋದು ಏನಾದ್ರು ಗೊತ್ತಾ, ಎಲ್ಲ ಒಂದು 80% ಸೋಲುತ್ತೆ, 10% ಗೆಲ್ಲುತ್ತೆ. ಆದರೆ ಗೆದ್ದರೆ ಹೇಗಿರುತ್ತೆ ಅಂದರೆ ದೊಡ್ಡ ಮಾಸಾಗೆ ಗೆಲ್ಲುತ್ತೆ ಮತ್ತು ತುಂಬ ಮಾಸಾಗಿ ಸೋಲುತ್ತೆ. ಯಾವಾಗಲೂ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ. ಇವಾಗ ತುಂಬ ಕೆಟ್ಟ ನಂಬರ್ ಅನ್ನೋಕ್ಕಾಗಲ್ಲ, ತುಂಬ ಕೆಟ್ಟ ಬಣ್ಣ ಅಂತ ಹೇಳೋಕ್ಕಾಗಲ್ಲ, ತುಂಬ ಒಳ್ಳೆ ನಂಬರ್ ಒಳ್ಳೆ ನಂಬರ್ಸ್ ಇಷ್ಟು ಹೇಳಿದ್ವಿ. ಆದರೂ ಒಂದೊಂದು ಸರಿ ಒಳ್ಳೆ ನಂಬರ್ ಕೆಟ್ಟ ನಂಬರ್ ಬಿದ್ದಾಗಲೂ ಕೂಡ ಭಾಳ ಇಂಪಾರ್ಟೆಂಟ್ ಇದ್ದಾಗ ಸರಿಯಾಗಿ ಆಲೋಚನೆ ಮಾಡಿ ಏನಾದ್ರು ಅವ್ರು ಸೋತಿದ್ರೆ ನೆಗೆಟಿವ್ ನಂಬರ್ಸ್ ಗೆದ್ದುಬಿಡುತ್ತೆ ಯಾವಾಗಲೂ. 2024 ಅಂತ ಏನಿಲ್ಲ, 2024ರ ಇಸ್ವಿಯಲ್ಲಿ ಬಣ್ಣದಲ್ಲಿ ಯಾವ ಬಣ್ಣಕ್ಕೆ ತುಂಬ ರಾಜಯೋಗದ ಒಂದು ಬಣ್ಣವನ್ನು ತಂದುಕೊಡುತ್ತೆ ಅಂದರೆ, ಒಂದು ತುಂಬ ಅದ್ಭುತವಾದ ಬಣ್ಣ, ಸಿಕ್ಕಾಪಟ್ಟೆ ಪವರ್ಫುಲ್ ಬಣ್ಣ, ನೆಗೆಟಿವ್ ಬಣ್ಣ, ಪಾಸಿಟಿವ್ ಬಣ್ಣನೂ ಕೂಡ ಹೇಳಿಸ್ಕೊಡ್ತೀನಿ, ಮೀಡಿಯಮ್ ಬಣ್ಣನೂ ಕೂಡ ತಿಳಿಸ್ಕೊಡ್ತೀನಿ. ಜನರಲ್ಲಾಗಿ ಎಲ್ಲರೂ ಬಳಸುವಂಥ ಬಣ್ಣ ಯಾವುದು? ಆರೆಂಜ್ ಕಲರು, ರೆಡ್ ಕಲರು, ಬ್ಲ್ಯಾಕ್ ಕಲರು, ಬ್ಲೂ ಕಲರು, ವೈಟು, ಕಪ್ಪು ಭಾಳ ವಿಶೇಷವಾಗಿ. ಇದರಲ್ಲಿ ವೈಟಲ್ಲೇ ಕ್ರೀಮ್ ಎಷ್ಟೋ ಬಳಸ್ತಾರೆ, ಬ್ಲೂವಲ್ಲಿ ಎಷ್ಟೋ ಕ್ರೀಮ್ ಕಲರ್ ಬಳಸ್ತಾರೆ, ಯೆಲ್ಲೋ ಕಲರ್ಸಲ್ಲಿ ಎಷ್ಟೋ ಡಲ್, ಆರೆಂಜ್ ಡೆಲ್ಲು, ಲೆಮನ್ ಎಲ್ಲೋ ಎಲ್ಲನೂ ಬಳಸ್ತಾ ಹೋಗ್ತೀರಾ. ಅದೇ ರೀತಿಯಲ್ಲಿ ಕಪ್ಪು ಕಲರು ಮತ್ತು ಜೇನುತುಪ್ಪದ ಕಲರ್ ಭಾಳ ವಿಶೇಷವಾಗಿ. ಇಲ್ಲೇನಾಗುತ್ತೆ, ತುಂಬ ಮೊದಲಿಗೆ ನಂಬರ್ ಪ್ರಕಾರನೇ ನಾನು ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ. ನಂಬರ್ಸ್ ರೀತಿಯಲ್ಲೂ ಪ್ರೆಡಿಕ್ಷನ್ ಮಾಡೋದು ಬಣ್ಣನ, ಇಲ್ಲ ನಾರ್ಮಲಾಗೂ ಪ್ರೆಡಿಕ್ಷನ್ ಮಾಡೋದು. ತುಂಬ ಲಕ್ಕಿ ಬಣ್ಣ, ಭಾಳ ಲಕ್ಕಿ ಬಣ್ಣ ಗ್ರೀನ್ ಅನ್ನೋ ಒಂದು ಬಣ್ಣ ತುಂಬ ಚೆನ್ನಾಗಿ ಆಗಿಬರುತ್ತೆ. ಹೆವಿ ದೊಡ್ಡ ಸಕ್ಸಸ್ಸನ್ನು ಕಾಣ್ತೀರ, ತುಂಬ ಒಂದು ದೊಡ್ಡ ಸಕ್ಸಸ್ಸನ್ನು ಕಾಣ್ತೀರ. ಗ್ರೀನ್ ಕಲರ್ ಬಣ್ಣವನ್ನು ಯಾರೆಲ್ಲ ಅತಿ ಹೆಚ್ಚು ಯೂಸ್ ಮಾಡ್ತೀರಾ ಆ ಬಣ್ಣದಲ್ಲಿ ನೀವು ಎನಿಟಿ ಬ್ಯಾಗ್ ಯೂಸ್ ಮಾಡ್ಬೋದು, ಕಾಸ್ಟ್ಯೂಮ್ಸಾಗಿ ಯೂಸ್ ಮಾಡ್ಬೋದು, ಸ್ಲಿಪ್ಪರಾಗಿ ಯೂಸ್ ಮಾಡ್ಬೋದು, ವೆಹಿಕಲಾಗಿ ಯೂಸ್ ಮಾಡ್ಬೋದು. ಮನೆ ಬಣ್ಣ ಗ್ರೀನ್ ತುಂಬ ಅದ್ಭುತವಾದ ಸಕ್ಸಸ್ಸನ್ನು ತಂದುಕೊಡುತ್ತೆ. ಇದರ ಜೊತೆಗೆ ಭಾಳ ಅದ್ಭುತವಾದ ಬಣ್ಣ ಯೆಲ್ಲೋ ಕಲರ್ ಬಂದು ಸಿಕ್ಕಾಬಟ್ಟೆ ರಾಜಯೋಗದ ಬಣ್ಣ ಆಗುತ್ತೆ. ಯೆಲ್ಲೋ ಮತ್ತು ಗ್ರೀನ್ ಎರಡೂ ಕೂಡ ತುಂಬ ಬ್ರಿಲಿಯಂಟ್ ಗ್ರಹ. ಇವೆರಡನ್ನೂ ಕೂಡ ಸಾಕಷ್ಟು ಮನೆಯಲ್ಲಿ ತೊಂದರೆಗಳು, ಕಷ್ಟಗಳು ಸಿಕ್ಕಿದರೆ, ಬಾಡಿಗೆ ಮನೆಯನ್ನಾದ್ರು ಚೇಂಜ್ ಮಾಡೋಂಗಿದ್ರೆ ನಿಮಗೆ ಯೆಲ್ಲೋ ಮತ್ತು ಗ್ರೀನ್ ಬಣ್ಣವನ್ನು ನಿಮ್ಮ ಮನೆಯಲ್ಲಿ ಪೈಂಟಿಂಗ್ ಮಾಡಿದಷ್ಟು ನಿಮ್ಗೆ ಲಕ್ಕನ್ನು ಚೇಂಜಸ್ಸನ್ನು ಮಾಡ್ಬೋದು. ಯೆಲ್ಲೋ ಮತ್ತು ಗ್ರೀನ್ ಇವೆರಡೂ ಅದ್ಭುತವಾದ ಬಣ್ಣ. ಇವಾಗ ಯಾವಾಗಲೂ ಫೈನಾನ್ಸ್ ಪ್ರಾಬ್ಲಮಲ್ಲಿ ನೀವು ನರಳ್ತಾ ಇರ್ತೀರ, ಈ ಗ್ರೀನ್ನ ಯೂಸ್ ಮಾಡೋಣ ಅಂತ ಗೊತ್ತಾ, ಬ್ರಿಲಿಯಂಟ್ ಮೈಂಡ್ ಅಂತ ಹೇಳುತ್ತೆ. ಗ್ರೀನ್ ಇದೆಯಲ್ಲ, ಒಂಥರ ಭೂಮಿ ತಾಯಿಗೆ ಸೀರೆ ಇದ್ದಂಗೆ. 100% ಗ್ರೀನ್ ಕಲರ್ ಒಂದು ಭೂಮಿ ತಾಯಿಗೆ ಸೀರೆ ಇದ್ದಂಗೆ, ಒಂಥರ ಸೀರೆ ಉಟ್ಟಂಗೆ, ಭೂಮಿ ತಾಯಿಗೆ ಗ್ರೀನ್ ಕಲರ್ ಸೀರೆ ಉಟ್ಟಂಗೆ ತುಂಬ ದೊಡ್ಡ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಮತ್ತು ಭೂಮಿ ಬಣ್ಣ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಭೂಮಿ ಅಂದರೆ ಲೈಟಾಗಿ ನಿಮ್ಗೆ ಗೊತ್ತಿರ್ಬೋದು, ಒಂಥರ ಗೋಧಿ ಬಣ್ಣ ಇರುತ್ತೆ, ಇಲ್ಲಾಂದರೆ ಜೇನುತುಪ್ಪದ ಕಲರ್ ಇರುತ್ತೆ 100% ಭೂಮಿ. ನೀವು ಎರೆಮಣ್ಣು, ಕೆಬ್ಬೆ ಮಣ್ಣು, ಜರಗ್ ಮಣ್ಣು ಎಲ್ಲ ನೋಡಿರ್ತೀರ. 100% ಸಖತ್ ಲಕ್ಕನ್ನು ತಂದು ಕೊಡುತ್ತೆ. ಭಾಳ ಅದ್ಭುತವಾದ ಬಣ್ಣ ಇದು. ಸಖತ್ ಲಕ್ಕನ್ನು ತಂದು ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೊಲಿದು ಬರುತ್ತೆ 100%. ಮತ್ತು ಈ ಬಣ್ಣ ನಿಮಗೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಯೂಸ್ ಮಾಡ್ತಿರೋ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೆಲ್ಲೋ ಕಲರ್ಸು, ಬ್ಲೂ ಕಲರು, ಗ್ರೀನ್ ಕಲರ್ ಬಣ್ಣ ಮುಂದಿನ ವರ್ಷಕ್ಕೆ ಈ ಹೆವಿ ಲಕ್ ಇದೆ ಅಂದರೆ 100%. ಈ ಮೂರು ಬಣ್ಣನೂ ಕೂಡ ಸಿಕ್ಕಾಬಟ್ಟೆ ರಾಜಯೋಗದ ಬಣ್ಣ, ಅದ್ಭುತವಾದ ಸಕ್ಸಸ್ಸನ್ನು ಕಾಣುತ್ತೆ. ಈ ಬಣ್ಣವನ್ನು ನೀವು ಅತಿ ಹೆಚ್ಚು ಯೂಸ್ ಮಾಡ್ಬೋದು. ಆದರೆ ರೆಡ್ ಕಲರ್ ಬಣ್ಣ ಭಾಳ ಮಿರಾಕಲ್. ರೆಡ್ಗೆ ಒಂಥರ ಹೆವಿ ಸಕ್ಸಸ್ ನಂಬರ್ ಇದೆ, ಗೊತ್ತಿಲ್ಲ. 2023ರಲ್ಲಿ ತುಂಬ ಕೆಟ್ಟ ಬಣ್ಣ ಇದ್ದಿದೆ ರೆಡ್ ಕಲರ್ ಬಣ್ಣ, ಭಾಳ ಅರ್ಥ ಮಾಡ್ಕೊಳ್ಳಿ. 2023ರಲ್ಲಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ, ತುಂಬ ವೈಬ್ರೇಷನ್ನ ನೆಗೆಟಿವ್ನ 2023 ತುಂಬ ಕೆಟ್ಟ ಬಣ್ಣ ಇತ್ತು ರೆಡ್ ಕಲರು. ಈ ಸರಿ ಇದು ಬೆಟರ್ ಆಗುತ್ತೆ.
100% ಇದು ತುಂಬ ಬೆಟ್ರ್ ಆಗುತ್ತೆ ಈ ಸರಿ. ನೀವು ಹೋದ ಸರಿ ನೋಡಿರ್ಬೋದು, ನೀವೆಲ್ಲರೂ ಓಂ ಶಕ್ತಿಗೆ ಆಗ್ತಂಥ ರೆಡ್ ಕಲರ್ ಬಣ್ಣವನ್ನು 100% ಅವ್ರನ್ನ ನಾವು ಕಳ್ಕೊತೀವಿ. ರೆಡ್ ಕಲರ್ ಬಣ್ಣ ವೆಸ್ಟ್ ಇಂಡೀಸ್ ಟೀಮನ್ನು ನಾವು ಕಳ್ಕೊತೀವಿ. ರೆಡ್ ಕಲರ್ ಬಣ್ಣದಲ್ಲಿ ಹೋದ ವರ್ಷ ಸಕ್ಸಸ್ ಇರಲಿಲ್ಲ 100%. 2024ರಲ್ಲಿ ರೆಡ್ಗೆ ತುಂಬ ಮಹತ್ವವನ್ನು 90% 80% ಅದೃಷ್ಟವನ್ನು ತುಂಬ ಕೊಡ್ಬೋದು. ಆದರೆ ಅಷ್ಟೇ ಡೇಂಜರ್ ಕೂಡ ಇರುತ್ತೆ ಈ ರೆಡ್ ಕಲರ್ ಬಣ್ಣ. ರೆಡ್ ಕಲರ್ನ ಸಂದರ್ಭಕ್ಕೆ ಯೂಸ್ ಮಾಡಿ, ಮನೇಲೆಲ್ಲೂ ಯೂಸ್ ಮಾಡಬೇಡಿ. ತುಂಬ ನೆಗೆಟಿವ್ನು ಕೂಡ ಕಂಡುಬರುತ್ತೆ ಸ್ವಲ್ಪ. ತುಂಬ ಸಿಕ್ಕಾಬಟ್ಟೆ ಡೇಂಜರ್ ಬಣ್ಣ ಅಂದರೆ ಇವೆರಡು ಭಯಂಕರ ಡೇಂಜರ್ ಬಣ್ಣ. ರೆಡ್ ಬಂದು ಅವರೇಜ್ ಆಗಿರುತ್ತೆ, ಈ ಕಡೆ ಕೆಟ್ಟದ್ದು ಇಲ್ಲ ಒಳ್ಳೆಯದು ಇಲ್ಲ, ಅವರೇಜ್ ಆಗಿ ಬಣ್ಣ ಇರುತ್ತೆ. ಬಳಸ್ಬೋದು, ಬಿಟ್ಟರೆ ಬಿಡೋದು 50-50 ಇರುತ್ತೆ. 100ಕ್ಕೆ 100 ಹೆವಿ ಅಟ್ಯಾಕ್ ಮಾಡೋದು, ಮನುಷ್ಯನ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್ ಮಾಡೋದು, ಮತ್ತು ಅವರ ಗುಣಗಳನ್ನ ಅಟ್ಯಾಕ್ ಮಾಡೋದು, ಮತ್ತು ಅವ್ರ ಸೋಲನ್ನು ನೋಡೋದು, ತೊಂದರೆ ಸಿಗಾಕಿನೋದು, ಇದೆಲ್ಲವೂ ಕೂಡ ಅಟ್ಯಾಕ್ ಮಾಡೋ ಬಣ್ಣ ಬಂದು ಭಯಂಕರವಾಗಿ ಆರೆಂಜ್ ಕಲರ್ ಬಣ್ಣ. ಆರೆಂಜು ತುಂಬ ಡೇಂಜರ್ ಬಣ್ಣ ಆಗುತ್ತೆ. ಹಾಗಾಗಿ ಆರೆಂಜ್ ಕಲರ್ ಬಣ್ಣದಲ್ಲಿ ಸಾಕಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಾ ಹೋಗ್ತೀರ. ಆರೆಂಜ್ ಕಲರ್ ಬಣ್ಣದಲ್ಲಿ ಏನೆಲ್ಲ ಗಲಾಟೆ ಆಗುತ್ತೋ ಗೊತ್ತಿಲ್ಲ. 100% ಆರೆಂಜ್ ಕಲರ್ ಬಣ್ಣವನ್ನು ಯೂಸ್ ಮಾಡೋರ ಮನೆಯಲ್ಲಿ ಸಿಕ್ಕಾಬಟ್ಟೆ ತೊಂದರೆನ ನೀವು ಅನುಭವಿಸ್ತೀರ 100%. ಆರೆಂಜ್ ಕಲರ್ ಜೊತೆಗೆ ಬ್ಲ್ಯಾಕ್ ಭಾಳ ಡೇಂಜರ್ ಬಣ್ಣ. ಬ್ಲ್ಯಾಕು ಮತ್ತು ಆರೆಂಜನ್ನ ಯಾರೆಲ್ಲ ಯೂಸ್ ಮಾಡ್ತೀರೋ ಅತಿ ಹೆಚ್ಚು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ಭಾಳ ಅರ್ಥ ಮಾಡ್ಕೊಳ್ಳಿ, ಎರಡನ್ನೂ ಒಟ್ಟಿಗೆ ತರಬಾರ್ದು. ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ತುಂಬ ಅಪಾಯವನ್ನು ತಂದುಕೊಡುತ್ತೆ. ಇವೆರಡು ಬಣ್ಣನೂ ಯೂಸ್ ಮಾಡಬಾರ್ದು. ಇವೆರಡು ಬಣ್ಣನೂ ಕೂಡ ತುಂಬ ಅಟ್ಯಾಕ್ ಮಾಡೋದ್ರಿಂದ ಈ ಬಣ್ಣವನ್ನು ಅತಿ ಹೆಚ್ಚು ಬಳಸಬಾರ್ದು. ಗೋಲ್ಡ್ ತುಂಬ ಅದ್ಭುತವಾದ ಬಣ್ಣ. ಗೋಲ್ಡ್ ಕಲರು, ಯೆಲ್ಲೋ ಕಲರು, ಲೆಮನ್ ಯೆಲ್ಲೋ, ಯಾರ್ಯಾರ ಮನೇಲಿ ಫೈನಾನ್ಸ್ ಪ್ರಾಬ್ಲಮ್ ಇದೆಯೋ ಅವ್ರು ಯೆಲ್ಲೋ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಮನೇಲಿ ನೀವೆಲ್ಲರೂ ಮನೇಲಿ ಸೇರುವ ದಿನ ಭಾನುವಾರ ಸಹ ಮನೆಯವರೆಲ್ಲ ಸೇರಿರ್ತಾರೆ. ಆವಾಗಲೇ ಜಗಳ, ಮನಸ್ತಾಪ, ದುಃಖಗಳು, ಸಂಕಟಗಳು ಇವೆಲ್ಲವೂ ಕಾಡುತ್ತೆ ನಿಮ್ಮನ್ನು. ಅದೇನೋ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಸಣ್ಣ ಪುಟ್ಟ ಒಂದು ಮೀಟಿಂಗ್ ಇರಲ್ಲ, ಗಂಡನ ಪಾಡಿಗೆ ರೂಮಲ್ಲಿ ಇರ್ತಾನೆ, ಹೆಂಡತಿ ಅಡುಗೆ ಮೇಲೆ ಇರ್ತಾರೆ, ಮಕ್ಕಳು ಹಾಲಲ್ಲಿ ಇರ್ತಾರೆ. 3 ಜನಕ್ಕೂ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ 100%. 2 ರೂಮ್ ಇದ್ದರೆ ಅತ್ತೆ ಮಾವನೋ ಇಲ್ಲ ನಿಮ್ಮ ಅಪ್ಪ ಅಮ್ಮ ಇದ್ದರೆ ಅವರೊಂದು ರೂಮ್ ಸೇರಿರ್ತಾರೆ. ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾತಾಡೋಕ್ಕಾಗಲ್ಲ. ನಿಮ್ಮ ಮನೇನ ಜಾಸ್ತಿ ಈ ಥರ ಒಂಥರ ಕ್ರಾಶ್ ಇದ್ದರೆ ನಿಮ್ಮ ಮನೇನ ಯೆಲ್ಲೋ ಕಲರ್ ಯೂಸ್ ಮಾಡಿ, ತುಂಬ ಒಗ್ಗಟ್ಟಿರುತ್ತೆ. ಯೆಲ್ಲೋ ಕಲರ್ ಬಣ್ಣ ಭಾನುವಾರ ಸಹ ತುಂಬ ಸಾಥ್ ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ, ತುಂಬ ಸಂತೋಷವಾಗಿರ್ತೀರ 100%. ಯಾರ ಮನೆಯಲ್ಲೂ ಕೂಡ ಬ್ಲ್ಯಾಕ್ ಕಲರ್ ಗೇಟ್ ತುಂಬ ಅಪಾಯವನ್ನು ತಂದುಕೊಡುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಮತ್ತು ಬ್ಲೂ ಕಲರ್ ಬಣ್ಣ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಬ್ಲೂ ಕಲರ್ ಬಣ್ಣ ಇದೆಯಲ್ಲ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ. ಬ್ಲೂ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಮನೆಯಲ್ಲಿ ಸಾಕಷ್ಟು ಜನಕ್ಕೆ ನಾನು ಹೇಳೋದು ಏನಪ್ಪ ಅಂದರೆ, ಒಂದು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಬ್ಲ್ಯಾಕ್ ಕಲರ್ ಅಡುಗೆ ಕಿಚನ್ ಸ್ಟವ್ ಕೂಡ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ 100%. ಇವಾಗ ರೆಡ್ ಕಲರ್ ಸಿಲಿಂಡರ್ ಇರುತ್ತೆ, ಬ್ಲ್ಯಾಕ್ ಕಲರ್ ಸ್ಟವ್ ಇರುತ್ತೆ, ಇವೆರಡನ್ನೂ ಕೂಡ ಅಟ್ಯಾಕ್ ಮಾಡುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ವರ್ಷ ಸಿಲಿಂಡ್ರು ಬಸ್ಟ್ ಆಗುವಂಥ ಸಂದರ್ಭಗಳು ತುಂಬ ಜಾಸ್ತಿ ಇರುತ್ತೆ. ಅಡುಗೆ ಮಾಡ್ಬೇಕಾದ್ರೆ ತುಂಬ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಈಗಲೇ ನೋಡ್ಬೋದು, ಸಾಕಷ್ಟು ಜನ ಭಾಳ ಮಿರಾಕಲ್ ಈ ವರ್ಷದಲ್ಲೇ ರೆಡ್ ಕಲರ್ ಬಣ್ಣದ ಬಸ್ಸು ನಮ್ಮ ಕರ್ನಾಟಕದಲ್ಲಿ KSRTCಲಿ ಎಷ್ಟು ತೊಂದರೆಗಳಾಯಿತು, ಏನೆಲ್ಲ ಆಯಿತು, ಎಲ್ಲ ರೀತಿಯಲ್ಲೂ ತೊಂದರೆಗಳಾಗಿದೆ. ರೆಡ್ ಕಲರ್ ಬಣ್ಣ ಎಲ್ಲರೂ ಕೂಡ ಒಂಥರ ಫ್ರೀ ಮಾಡಿದ್ದಾರೆ, ಅದೊಂಥರ ಕಷ್ಟ. ಫ್ರೀ ಇರೋದೊಂದು ಇಷ್ಟ, ಫ್ರೀ ಇಲ್ದಿರೋದೊಂದು ಕಷ್ಟ ಆಗುತ್ತೆ. ರೆಡ್ಗೆ ಅಷ್ಟೊಂದಿದೆ. ಮುಂದಿನ ವರ್ಷ 50-50 ಆಗುತ್ತೆ. ಏನಾದ್ರು ಚೇಂಜ್ ಮಾಡ್ಬೋದು 100%. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ನನ್ನ ಪ್ರಕಾರ 2024ರಲ್ಲಿ ಯೆಲ್ಲೋ, ಬ್ಲೂ, ಗ್ರೀನ್, ವೈಟ್ ಹೆವಿ ಸಕ್ಸಸ್, ಆರೆಂಜ್, ಬ್ಲ್ಯಾಕ್ ಡೇಂಜರ್, ರೆಡ್ಡು 50-50 ತುಂಬ ಮಿರಾಕಲ್. ರೆಡ್ಡನ್ನು ಜಾಸ್ತಿ ಬಳಸಬೇಕು ಬೇಡೋ ಅದು ನಿಮ್ಮ ಪರ್ಸ್ನಲ್ಲು. ಬ್ಲ್ಯಾಕ್ ಅಂತೂ ಭಾಳ ಡೇಂಜರು, ರೆಡ್ಡು ಡೇಂಜರು 100%. ಇಷ್ಟ ತನಕ ಈ 2024ರ ಭವಿಷ್ಯವನ್ನು ನಾನು ಪ್ರೆಡಿಕ್ಷನ್ ಕಲ್ಲರಲ್ಲಿ ಮಾಡಿಕೊಟ್ಟಿದ್ದೀನಿ. ಈ ಕಲ್ಲರನ್ನ ನೀವು ಕರೆಕ್ಟಾಗಿ ಬಳಸ್ಕೊಳ್ಳಿ. ಹಾಕೋ ಚಪ್ಪಲಿ, ಹಾಕೋ ಬಟ್ಟೆ, ಬೆಡ್ಶೀಟು, ಊಟ ಮಾಡೋ ಟೇಬಲ್ಲು ಎಲ್ಲವೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ಆಗ ಇಷ್ಟ ತನಕ ನೋಡಿದ್ರಿಗೂ ನನ್ನ ಬ್ರಹ್ಮ ನನ್ನ ಭದ್ರಕಳಿ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು.